ಎಲ್ಲರಿಗೂ ನಮಸ್ಕಾರ ರೀ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮಿನಿ ಲಾಗ್ ಏನಪ್ಪ ಅಂದ್ರೆ 6 ತಿಂಗಳ ಮಕ್ಕಳಿಗೆ ದಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಅದು ಯಾವುದಂದ್ರೆ ರಾಗಿ ನೋಡಿರಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳೋಣ. ರಾತ್ರಿ ಈ ರೀತಿ ರಾಗಿ ನೆನೆ ಇಟ್ಕೊಂಡು ಬೆಳಗ್ಗೆ ಆದ ತಕ್ಷಣ ಅದನ್ನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಾದ ನಂತರ ಅದ್ರೊಳಗೆ ಬರ್ತದಲ್ಲ ಹಾಲು, ಅದನ್ನು ಈ ರೀತಿ ಸೋಸ್ಕೋಬೇಕ್ರಿ. ಅದರಿಂದ ಸ್ವಲ್ಪ ಸೋಸ್ಕೊಂಡಾದ ನಂತರ ಈ ರೀತಿ ಹಾಲು ಬರ್ತದೆ. ಅದನ್ನು ಸ್ವಲ್ಪ ಒಂದು ಕಡಾಯಿಗೆ ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ನೀರಷ್ಟು ಹಾಕಿ, ಸೊ ಅದಕ್ಕೆ ಬೆಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು, ಬೇಕಾದರೆ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾ ಇಲ್ಲಿ ಬೆಲ್ಲ ಯೂಸ್ ಮಾಡ್ಕೊಳತ್ತೇನೆ. ಬೆಲ್ಲ ಈ ರೀತಿ ಕುದಿಸ್ಕೋಬೇಕ್ರಿ ಚಂದ. ಸೊ ರಾಗಿ ಅಂದ್ರೆ ಅದರೊಳಗೆ ಜಾಸ್ತಿ ಕಬ್ಬಿನ ಅಂಶ ಇರ್ತೈತಿ, ಆಮೇಲೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತೈತಿ. ಸೊ ಚಿಕ್ಕ ಮಕ್ಕಳಿಗೆ ಅದನ್ನು ಕುಡಿಸೋದ್ರಿಂದ ಅವ್ರದ್ದು ಬೆಳವಣಿಗೆ ಚಂದ ಆಗ್ತೈತಿ. ಆಮೇಲೆ ಮಲಬದ್ಧತೆ ನಿವಾರಣೆ ಆಗ್ತೈತಿ, ವೇಟ್ ಇನ್ಕ್ರೀಸ್ ಆಗ್ತೈತಿ. ಆಮೇಲೆ ಅದರೊಳಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ವಿಟಮಿನ್ ಡಿ ಸಿಗ್ತೈತಿ. ಅದಾದ ನಂತರ ಬಿ ಕಾಂಪ್ಲೆಕ್ಸ್ ಅಂಶಗಳು ಜಾಸ್ತಿ ಇರ್ತಾವೆ. ಸೊ ಇದನ್ನು ಚಿಕ್ಕ ಮಕ್ಳಿಗೆ ಕುಡಿಸೋದ್ರಿಂದ ಭಾಳ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಯಾವುದಪ್ಪ ಅಂದ್ರೆ ಅದು ನೋಡಿರಿ, ಜೋಳದ ರೊಟ್ಟಿ. ಸೊ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಜೋಳನೂ ಅಷ್ಟು ಬಾಡಿಗೆ ಭಾಳ ಯೂಸ್ಫುಲ್ ಐತಿ. ಸೊ ಜೋಳದೊಳಗೆ ನಾರಿನಂಶ ಜಾಸ್ತಿ ಇರ್ತೈತಿ. ಅದ್ರೊಳಗೆ ಲೆಸ್ ಫೈಬರ್ ಇರ್ತೈತಿ. ಆಮೇಲೆ ಕರುಳಿನ ಕ್ಯಾನ್ಸರ್ ಅವಾಯ್ಡ್ ಮಾಡ್ತೈತಿ. ಆಮೇಲೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಯೂ ನಿವಾರಣೆ ಆಗ್ತೈತಿ. ಆಮೇಲೆ ಜೀರ್ಣಕ್ರಿಯೆ ಚಂದ ಸರಿಪಡಿಸ್ತೈತಿ. ಆಮೇಲೆ ರಕ್ತಹೀನತೆ ನಿವಾರಣೆ ಆಗ್ತೈತಿ. ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ನೂ ಇರ್ತಾವೆ ಇದ್ರೊಳಗೆ. ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡ್ತೈತಿ. ಮೆದುಳು ಮತ್ತು ನರಮಂಡಲ ಕಾರ್ಯವನ್ನು ಈಸಿ ಮಾಡ್ತೈತಿ. ಸೊ ಅಂತ ಹೇಳ್ತಾ ಇವತ್ತಿನ ಮಿನಿ ಲಾಗ್ನ ಮುಗಿಸ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊರಿ. ಸೊ ಥ್ಯಾಂಕ್ ಯು ಸೋ ಮಚ್.